ತ್ರಿನಿಶಾ ಲೈವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಹೊರಗಡೆ ಹೋದಾಗ ಸುಮಾರು ಜನ ಕೇಳ್ತಾ ಇರುವಂಥ ಪ್ರಶ್ನೆ ಬಂದು, ನೀವು ಹೇಗೆ ಏನು ಅಪ್ಲೈ ಮಾಡ್ಕೋತೀರಾ, ಎಷ್ಟು ಚೆನ್ನಾಗಿದೆ, ಆಮೇಲೆ ಗ್ಲೋ ಕೂಡ ಅಷ್ಟೇ ಚೆನ್ನಾಗಿದೆ, ಸಾಫ್ಟ್ ಇದೆ, ಸಿಲ್ಕಿ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ಒಂದಿಷ್ಟು ಜನ ಕಮೆಂಟ್ಸ್ ಕೂಡ ಹಾಕಿದ್ರು, ಹೇರ್ ಆಯಿಲ್ ಬಗ್ಗೆ ಹೇಳ್ಕೊಡಿ, ನಾವು ಕೂಡ ಮಾಡ್ತೀವಿ, ಫಾಲೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳಿದ್ವಿ. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಹೇರ್ ಆಯಿಲ್ ಬಗ್ಗೆ ಅಲ್ಲ, ಹೇರ್ ಹೆಲ್ತಿ ಡ್ರಿಂಕ್ ಬಗ್ಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಯಾಕಂದ್ರೆ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡ್ರೆ ಮೇಲ್ಗಡೆ ಭಾಗಕ್ಕೆ ಮಾತ್ರ ಅಪ್ಲೈ ಮಾಡ್ಕೋತೀವಿ. ಸೊ ನಾವು ಸೈಂಟಿಫಿಕ್ಲಿ ಹೇಳ್ಬೇಕು ಅಂದ್ರೆ ಒಳಗಡೆಯಿಂದ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು, ಅವಾಗ ನಮ್ಮ ಹೇರು ಗ್ರೋ ಆಗುತ್ತೆ. ಹಾಗಾಗಿ ಮೂರು ಸೀಡ್ಸ್ ಗಳನ್ನ ಬಳಸಿ ಯಾವ ರೀತಿಯಾಗಿ ಹೇರ್ ಹೆಲ್ತಿ ಡ್ರಿಂಕ್ ಅನ್ನ ಮಾಡೋದು ಅಂತ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾನು ಬಳಸುವಂತಹ ಸೀಡ್ಸ್ ಗಳು ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್ ಅಂಡ್ ಪಂಪ್ಕಿನ್ ಸೀಡ್ಸ್. ಸೊ ಈ 3 ಸೀಡ್ಸ್ ಗಳನ್ನ ಬಳಸಿ ಹೆಲ್ತಿ ಡ್ರಿಂಕ್ ಅನ್ನ ಹೇಗ್ ಮಾಡೋದು, ಯಾವ ಟೈಮ್ ನಲ್ಲಿ ಕುಡಿಯೋದು, ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ. ಇಷ್ಟ ಆಯ್ತು ಅಂದ್ರೆ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ಬನ್ನಿ ಆ ಡ್ರಿಂಕ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಹೇರ್ ಹೆಲ್ತಿ ಡ್ರಿಂಕ್ಗೆ ಬಳಸಲು ಮೊದಲು ಬೇಕಾಗಿರುವಂಥದ್ದು ಕೆಲವೊಂದು ಸೀಡ್ಸ್ಗಳು ಬೇಕು. ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್. ಸೊ ಈ 3 ಸೀಡ್ಸ್ಗಳಿದ್ದರೆ ನಾವು ಆರಾಮ್ಸೆ ಆಗಿ ಹೆಲ್ತಿ ಡ್ರಿಂಕನ್ನು ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ, ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಚಿಯಾ ಸೀಡ್ಸನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈ ಚಿಯಾ ಸೀಡ್ಸಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೆಕೆಂಡ್ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸ್. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಕೆಲವೊಂದು ತಲೆ ಉರಿತ, ಕಡಿತ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗೆ ಇದೆಲ್ಲ ದೇಹದೊಳಗಡೆ ಹೋಗಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಆಮೇಲೆ ಬಾಡಿಯಲ್ಲಿ ಕೆಲವೊಂದು ಪೇನ್ಗಳಾಗಿರ್ಬೋದು, ಇದೆಲ್ಲ ಕಂಪ್ಲೀಟಾಗಿ ನಿವಾರಣೆ ಮಾಡುತ್ತೆ. ಹಾಗಾಗಿ ಈ 3 ಇಂಗ್ರೀಡಿಯೆಂಟ್ಸನ್ನು ನಾವು ಒಂದ್ಸರಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಪುಡಿ ಆಗಬೇಕು. ಈ ಥರ ಪುಡಿ ಆದರೆ ಸೇವನೆ ಮಾಡಲು ತುಂಬ ಈಸಿ ಆಗುತ್ತೆ. ಚಿಯಾ ಸೀಡ್ಸ್ ಬಂದು ತಲೆ ಉರಿತ, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಾಗಿರ್ಬೋದು, ಹಾಗೆ ಕೆಲವೊಂದು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ತುಂಬ ಈಸಿಯಾಗಿ ನಿವಾರಣೆ ಆಗುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರೈಸ್, ಮ್ಯಾಗ್ನೀಸಿಯಂ ಇರುತ್ತದೆ. ಇದರಿಂದ ನೀವು ಸಲಾಡ್ ಕೂಡ ಮಾಡ್ಕೊಂಡು ಕುಡಿಬೋದು, ಲಸ್ಸಿ, ಆಮೇಲೆ ಕಡುಬಿನಲ್ಲಿ ಕೂಡ ಹಾಕ್ಕೊಂಡು ಇದನ್ನು ಈಸಿಯಾಗಿ ತಿನ್ಬೋದು. 3 ಇಂಗ್ರೀಡಿಯೆಂಟ್ಸ್ ನಮ್ಮ ದೇಹದ ನರಗಳಾಗಿರ್ಬೋದು, ಮಾಂಸ ಮತ್ತು ಇನ್ನಿತರ ರಕ್ತ ರೋಗ ನಿರೋಧಕ ಶಕ್ತಿಗಳನ್ನು ಮತ್ತು ಹೃದಯಕ್ಕೆ ಸಂಬಂಧಿಸಿದಂಥ ಶಕ್ತಿಗಳನ್ನು ಕೂಡ ಕಡಿಮೆ ಮಾಡಿ ಚೆನ್ನಾಗಿ ಹೆಲ್ದಿಯಾಗಿಡೋದಕ್ಕೆ ತುಂಬ ಸಹಾಯ ಮಾಡುವುದು. ಇದನ್ನು ಹೇಗೆ ಸೇವನೆ ಮಾಡುವುದು ಗೊತ್ತಾ? ನಾನಿಲ್ಲಿ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿಯಾಗಿರಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಶುಗರ್ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಸೀಡ್ಸ್ಗಳನ್ನು 1 ಟೇಬಲ್ ಸ್ಪೂನಷ್ಟು ಹಾಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಈ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಹಾಗಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದರದ್ದು ರಸ ಏನಿರುತ್ತೆ ಹಾಲಲ್ಲಿ ಬೆರೆತು ಹೋಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದರಿಂದ ಯಾರಿಗಾದರೂ ಮೊಳಕಾಲು, ಮೊಳಕೈ ನೋವಾಗ್ತಾ ಇತ್ತು ಅಂದ್ರೂ ಕೂಡ ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಆಮೇಲೆ ನಿಮ್ಮ ದೇಹದಲ್ಲಿರುವಂಥ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಕೂಡ ಬಗೆಹರಿಯುತ್ತೆ. ಇದನ್ನು ನೀವು ಡ್ರಿಂಕ್ ಮಾಡಿ ಕುಡಿಬೇಕು ಅಂತೇನಿಲ್ಲ. ಓಟ್ಸ್ ಮಿಲ್, ಸಲಾಡ್, ಪಲ್ಯ ಮತ್ತು ತರಕಾರಿ ಈ ಥರದೊಳಗಡೆ ಹಾಕಿ ಕೂಡ ಇದನ್ನು ಚೆನ್ನಾಗಿ ಸೇವನೆನ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸೇವನೆ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೋ ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಇಲ್ಲ ಅಂತಂದರೆ ಕಲ್ಸಕ್ಕರೆ ಅಥವಾ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಫೈನಲಿ ನೋಡಿದ್ರಲ್ಲ ಈ ಹೆಲ್ದಿ ಹೇರ್ ಡ್ರಿಂಕ್ ಅನ್ನ ಹೇಗ್ ಮಾಡೋದು ಅಂತ. ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಹಾಗೆ ಇದನ್ನ ನೀವು ದಿನದಲ್ಲಿ ಮಾರ್ನಿಂಗ್ ಅಥವಾ ನೈಟ್ ಒಂದ್ಸರಿ ನೀವು ಇದನ್ನ ಸೇವನೆ ಮಾಡಿದ್ರೆ ಸಾಕು, 100% ನ್ಯಾಚುರಲ್ ಹೇರ್ ಅನ್ನ ನಿಮ್ಮದಾಗಿಸ್ಕೊಳ್ತೀರಾ. ಹಾಗೆ ಇದನ್ನ ನೀವು ಹಾಲಲ್ಲಿ ಮಾತ್ರವಲ್ಲ, ಬಿಸಿ ನೀರಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.